ನಾನು ನಿನಗೆ ಯಾವತ್ತೂ ಕೈ ಮುಗ್ದವನಲ್ಲ. ಇವತ್ತು ಕೈ ಮುಗಿತಾ ಇದ್ದೀನಿ. ಒಳ್ಳೇದಾಗ್ತಾ ಇದೆ. ಮುಂದೇನು ಒಳ್ಳೇದಾಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕೆ ಬೇಜಾರಲ್ಲಿದ್ಯಾ? ನನಗೀಗ 28 ವರ್ಷ. ತಂದೆ ಆಗ್ತಾ ಇದ್ದೀನಿ. ಅದಕ್ಕೆ ಸಂತೋಷ ಪಡಬೇಕು. ಯಾಕೆ ದುಃಖದಲ್ಲಿದ್ಯಾ? ತಂದೆ ಆಗ್ತಿರೋದ್ರ ಬಗ್ಗೆ ಸಂತೋಷ ಇದೆ. ಆದ್ರೆ ನನಗ್ ತಂದೆನೇ ಇಲ್ಲ. ಅವ್ರು ನನ್ನ ಜೊತೆ ಇರ್ಬೇಕಿತ್ತು ಅಂತ ಅನಿಸ್ತಾ ಇದೆ. ಅವ್ರು ನನ್ನನ್ನ, ನಮ್ಮ ತಾಯಿನ ಬಿಟ್ಟು ಎಲ್ಲೋ ಇದಾರಂತೆ. ಅವ್ರನ್ನ ನೋಡ್ಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತದೆ. ಆದ್ರೆ ಹೇಗ್ ನೋಡೋದು? ಸಮಾಧಾನ ಮಾಡ್ಕೊ. ನೀನು ತಂದೆ ಆಗ್ತಿದ್ಯಾ, ಆ ಸಂತೋಷನ ಅನುಭವಿಸು. ತಂದೆ ಇಲ್ದೇ ಇರೋ ಕೊರಗನ್ನ ಹಚ್ಕೊಂಡು ಈಗಿನ ಸಂತೋಷನ ಹಾಳು ಮಾಡ್ಕೋಬೇಡ. ಏನ್ ಸಿಗ್ಬೇಕೋ ಅದ್ ಮಾತ್ರ ಸಿಗುತ್ತೆ. ಸಿಗದೆ ಇರೋದಕ್ಕೆ ಕೊರಗಬೇಡ. ಬೇಗ ಬರ್ರಿ ಅಂದ್ರೆ ಇಷ್ಟಾಡ್ವಾಗೇನ್ರಿ ಬರೋದು? ನೀವು ಬುದ್ಧಿ ಇಲ್ವೇನ್ರಿ ನಿಮ್ಗೆ? ಅರ್ಜೆಂಟಾಗಿ ಫೋನ್ ಮಾಡಿ ಬರಕ್ ಹೇಳಿದ್ರಲ್ಲ ಸರ್, ಯಾಕೆ? ಹೌದು, ಮತ್ತೆ ಡಾಕ್ಟರ್ ಉಮಾ ಮಹೇಶ್ವರಿ ಬಗ್ಗೆ ನಾನು ಬ್ಯಾಡ್ ನ್ಯೂಸ್ ಹೇಳಿದ್ದೆ ನಿಮ್ಗೆ. ಈಗ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ. ಅಂದ್ರೆ ಸರ್ ನಾಪತ್ತೆಯಾಗಿದೆ ಉಮಾ ಮಹೇಶ್ವರಿ ಸಿಕ್ಕಿದ ಕಣ್ರಿ. ಡೋಂಟ್ ವರಿ. ಹೌದಾ? ಕರಾಯ್ತು ಸರ್. ನೀವು ಅದನ್ನ ಲಾಯರ್ ವಸುಂಧರ ಅವ್ರಿಗೆ ಹೇಳ್ಬೇಕು. ಯಾಕೆ ಸರ್? ಯಾಕೆ ಅಂತಂದ್ರೆ ವಸುಂಧರನೇ ಅಮ್ಮನ ಬಚ್ಚಿಟ್ಟಿದ್ದು, ನಾನು ಕಂಡಿಡ್ತಿದ್ದು. ಬಚ್ಚಿಟ್ಟ ವಿಚಾರನ ಕೋರ್ಟ್ಗೆ ಏನಾದ್ರೂ ತಿಳಿಸಿದ್ರೆ, ಮನವರಿಕೆ ಮಾಡಿಕೊಟ್ರೆ ಚೀಮಾರಿ ಆಗ್ತಾರೆ. ಹಳೆ ವಿಟ್ನೆಸ್ಗಳು ಹೇಳಿಕೆ ಕೊಟ್ಟಿದ್ರಲ್ಲ, ಅವನ್ನೆಲ್ಲ ಅನುಮಾನ ನೋಡ್ತಾರೆ. ನಿಮ್ಮ ಕೇಸಿಗೆ ಹೊಸ ಟರ್ನ್ ಸಿಗುತ್ತೆ, ನೀವು ಗೆಲ್ತೀರಿ. ಥ್ಯಾಂಕ್ಸ್ ಹೇಳಿ ವಸುಂಧರಾಕೆ. ಆಮೇಲೆ ಅಮ್ಮನ ಒಂದ್ ಕಡೆ ಬಚ್ಚಿಟ್ಟಿದ್ದಾರೆ. ಯಾರನ್ನ ಹೇಳಿ? ಡಾಕ್ಟರ್ನ. ಅವ್ರನ್ನ ನಾ ಹುಡುಕಿ ಕರ್ಕೊಂಡು ಏನಾದ್ರೂ ಬಂದ್ರೆ ಆಕೆಗೆ ನಮ್ಮ ಬಗ್ಗೆ ಉಪಕಾರ ಸ್ಮರಣೆ ಬರುತ್ತೆ. ಕೋರ್ಟ್ನಲ್ಲಿ ನಮ್ಮ ಪರ್ವ ಮಾತಾಡ್ತಾಳೆ. ನಾವು ಗೆಲ್ತೀವಿ. ಬರ್ರಿ ಹೋಗೋಣ. ಬರ್ರಿ ಬರ್ರಿ. ಏನ್ರಿ ಅದು? ಮನೆಯಿಂದ ಊಟ ತಂದಿರಮ್ಮ. ಕೊಡಿ, ಚೆಕ್ ಮಾಡ್ಬೇಕು. ಬಿಡಿಮ್ಮ ನೀವು. ಏನ್ ನೀವು ಮಗಳು ಊಟದಲ್ಲಿ ವಿಷ ಹಾಕುವಷ್ಟು ಕಟಕರ ನಾವು. ಪಾಪ ಮಗು ಹಸ್ಕೊಂಡ್ ಕೂತಿದೆ. ಬಿಡಿ ಜಾಗ. ಬೇಗ ಬನ್ನಿ. ಆಯ್ತು. ವಿನುತ, ವಿನು ಹೊಟ್ಟೆ ಹಸಿದಾಗಿಬಿಟ್ಟೆ. ಅದಕ್ಕೆ ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಅಮ್ಮ ಮಾಡಿದ ಅಡುಗೆ ಇದು ಮಗಳಿಗೋಸ್ಕರ. ತರಂ ಪಂ ಪಂ. ಏನ್ ಸೂಪರ್ ಆಗಿ ಮಾಡಿದಲ್ ಗೊತ್ತಾ ಅಡಿಗೆ? ಅಬ್ಬಾ, ನಾನು ಒಂಚೂರು ಏನಾದ್ರು ಟೇಸ್ಟ್ ಮಾಡೋಣ ಅಂತ ನೋಡಿದ್ರೆ ನಮಗೂ ಒಂಚೂರು ಕೊಡ್ಲಿಲ್ಲ ಅವಳು. ಅದೆಲ್ಲ ಬೇಡ, ಮಗಳಿಗೆ ತಗೊಂಡೋಗಿ ಫಸ್ಟ್ ಅಂತ. ಹಾ, ಇದು ರೈಸ್ ನೋಡಿದ್ಯಾ ಹೇಗಿದೆ? ಪಾಯಸ. ಹೇಗಿದೆ? ಈಗ ನಾನು ನಿನ್ಗೆ ಒಂದೊಂದಾಗ ಬಡಿಸ್ತೀನಿ. ನಿಧಾನವಾಗಿ ಊಟ ಮಾಡ್ಬೇಕು.
ಅರ್ಥ ಆಯ್ತಾ? ಹೊಟ್ಟೆ ತುಂಬ ಊಟ ಮಾಡಬೇಕು, ಸ್ವಲ್ಪನೂ ಬಿಡೋ ಹಾಗಿಲ್ಲ ಇದರಲ್ಲಿ. ಅಪ್ಪ ಎಸ್ ಕರೆಕ್ಟ್. ನೀವೇ ನನ್ನ ಕೈ ತುತ್ತು ತಿನ್ನಿಸ್ತೀರಾ ಅನ್ಕೊಂಡಿದ್ದೆ. ಸಾಕು, ನಾನು ಕಮ್ಮಂತ ಇದೆಯಾ? ನೋಡಿ ಹಿಂಗಿದೆ, ಬಿಸಿ ಬಿಸಿ ಆಗಿದೆ. ಅಬ್ಬ ರುಚಿಯಾಗಿದೆಯಾ? ಇದು ಅಜ್ಜಿ ತುತ್ತು, ಇದು ಅಜ್ಜನ್ ತುತ್ತು, ಇದು ಅಮ್ಮನ್ ತುತ್ತು. ಆಹಾ, ಇದು ಅಕ್ಕನ್ ತುತ್ತು. ಇದು ನೋಡು, ಇದು ಅಣ್ಣನ್ ತುತ್ತು. ಜಾಣ. ಇದು ಪ್ರತಾಪ್ದು ತಿನ್ಸಿಪ್ಪ. ಪ್ರತಾಪ್ ತುತ್ತು. ನಿಧಾನ ನಿಧಾನ ನಿಧಾನಮ್ಮ, ಎಲ್ಲ ಅಮ್ಮ ನೆನ್ಸ್ಕೊಂಡಿರ್ಬೇಕು ಅನ್ಸುತ್ತೆ. ಇಲ್ಲಪ್ಪ, ಪ್ರತಾಪ್ ನೆನ್ಸ್ಕೊಂಡಿರ್ತಾರೆ. ಮೆಕ್ಕಮ್ಮ, ಮೆಕ್ಕೆ, ನಿಧಾನ 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 ನಿಧಾನ. ನೀರ್ ಬೇಕು. ತಂದೆ, ಒಂದ್ ನಿಮಿಷ. ಹಲೋ. ಹಾಯ್ ಡಿಯರ್. ವಾಟ್ ಆರ್ ಯು ಡೂಯಿಂಗ್? ಹೇಗಿದೆಯಾ? ಪ್ರತಾಪ್, ಎಸ್, ನೀನ್ ಪ್ರತಾಪ್ ಮಾತಾಡ್ತಿರೋದು. ಹೋಗಿ ಪ್ರತಾಪ್, ನೀವು ಎಷ್ಟು ಆಟ ಆಡಿಸ್ತೀರಾ? 2 ದಿನದಲ್ಲಿ ಬರ್ತೀನಿ ಅಂದ್ರೆ ತಾನೆ. ನಾನ್ ಬೇಡ್ವಾ ನಿಮ್ಗೆ? ನೋಡು, ಇನ್ನೊಂದ್ಸಲ ನೀನ್ ಹೀಗೆ ಹೇಳೋ ಆಗಿಲ್ಲ. ನಿನ್ನಷ್ಟೇ ತವಕ ನನಗೂ ಇಲ್ವಾ ನಿನ್ನ ನೋಡ್ಬೇಕು ಅಂತ? ತರ್ಚಿರ ಗಾಯಗಳೆಲ್ಲ ವಾಸಿ ಆಗ್ಬೇಕಲ್ವ? ನನ್ನನ್ನ ಕಾಪಾಡಿದವರು ನನ್ನನ್ನ ಹೋಗೋದಿಕ್ ಬಿಡ್ಲಿಲ್ಲ, ಅದಕ್ಕೆ ಬರೋದಿಕ್ಕಾಗ್ಲಿಲ್ಲ. ಸರಿ, ಹುಷಾರಾಗಿ ಬನ್ನಿ ಆಯ್ತಾ? ಪ್ರತಾಪ್, ನೀವ್ ಬರ್ತಿದ್ದೀರಾ ಅಂತ ನಾನು ಎಲ್ರಿಗೂ ಹೇಳ್ದೆ, ಆದ್ರೆ ಯಾರು ನನ್ನ ಮಾತೇ ನಂಬ್ತಿಲ್ಲ ಗೊತ್ತಾ? ಸತ್ಯಂಗ್ ಫೋನ್ ಮಾಡಿದ್ದೆ, ಎಲ್ಲ ವಿಷಯ ಹೇಳಿದೆ. ಆಮೇಲೆ ನೀವೇ ಹೇಳಿ. ಹೇಗಿದ್ದಾಳೆ? ರಂಜುನಾ? ಹೇಳೋದಿಕ್ ನಾಚಿಕೆನಾ? ನಾಚಿಕೆನಾ? ಯಾಕೆ? ಹೇಗಿದ್ದಾಳೆ ಮರಿ ವಿನುತ? ನಾನು ಮರಿ ಪ್ರತಾಪ್ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಅಪ್ಪ ಬಂದ್ರು. ಯಾರ ಜೊತೆ ಮಾತಾಡ್ತಿದ್ದೀಮ್ಮ? ನಿಮ್ಮ ಸುರಸುಂದರಾಂಗ ಅಳಿಯನ್ ಜೊತೆಗೆ. ಯಾರ್ದು? ಸತ್ಯದ ಕೊಡಿಲಿ, ನಮ್ಮ ಮಾತಾಡ್ತೀನಿ. ಅಲ್ಲ ಅಪ್ಪ, ಪ್ರತಾಪ್ ಫೋನ್ ಮಾಡಿದ್ದಾರೆ. ಯಾಕಪ್ಪ, ನನ್ನ ಮಾತಲ್ಲಿ ಇನ್ನೂ ನಂಬಿಕೆ ಇಲ್ವಾ ನಿಮ್ಗೆ? ನಾ ಸುಳ್ಳು ಹೇಳ್ತಿಲ್ಲಪ್ಪ. ಪ್ರತಾಪೇ ಫೋನ್ ಮಾಡಿರೋದು. ತಗೊಳ್ಳಿಪ್ಪ, ಮಾತಾಡಿ ಪ್ಲೀಸ್ ಅಪ್ಪ. ಪ್ಲೀಸ್ ಅಪ್ಪ. ಮಾತಾಡಿಪ್ಪ. ಹಲೋ, ನಾನ್ ಮಾವ ಪ್ರತಾಪ್.
ಪ್ರತಾಪ್, ಯಾಕೆ ಮಾವ ನಂಬಿಕೆ ಬರಲಿಲ್ಲ? ದೇವ್ರ ದಯದಿಂದ ನಾನು ಬದುಕು ಬರಬಾರ್ದಾಗಿತ್ತು. ನಾನು ನಿಮ್ಮ ಎರಡನೇ ಅಳಿಯ ಪ್ರತಾಪ್. ಅಳಿಯಂದ್ರೆ ನಿಮ್ಗೆ ಹೋದ ಜೀವ ಬಂತು ಅಥವಾ ಇಷ್ಟು ದಿವಸ ನನ್ನ ಜೀವನೇ ಹೋಗ್ಬಿಟ್ಟು ಗೊತ್ತಿಲ್ಲ. ಅಳ್ಬೇಡಿ ಮಾವ, ನಾನು ನಾಳೆನೆ ಬರ್ತಾ ಇದ್ದೀನಿ. ಎಲ್ಲದಕ್ಕೂ ಒಂದು ಕೊನೆ ಅನ್ನೋದು ಇದ್ದೇ ಇರುತ್ತೆ. ನಾನು ಬರ್ತಾ ಇದ್ದೀನಿ. ಸಾರಿ ಅಳಿಯಂದ್ರೆ, ನಿನ್ನನ್ನು ಅನುಮಾನಿಸ್ಬಿಟ್ಟು ತುಂಬಾನೇ ಅವಮಾನ ಮಾಡಿಬಿಟ್ಟೆ. ಪ್ಲೀಸ್ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಪರವಾಗಿಲ್ಲ ಮಾವ. ಆಮೇಲೆ ಅತ್ತೆ, ಸಾವಿತ್ರಿ, ರಂಜು ಎಲ್ಲ ಹೇಗಿದ್ದಾರೆ? ನೀವಿಲ್ಲದ ನೋವು ಒಂದ್ ಕಡೆ, ವಿನಿತಾ ಸತ್ಯನಿಗೆ ಶಿಕ್ಷೆ ಆಗುತ್ತೆ ಅನ್ನೋದು ಇನ್ನೊಂದು ಕಡೆ. ಯಾರ್ದೋ ಸಂಚಿ ಬಲಿಯಾಗಿ ವಿನಿತಾ ಚಾರಿತ್ರ್ಯ ಒಂದ ಎರಡ. ದಯವಿಟ್ಟು ಆದಷ್ಟು ಬೇಗ ಬಂದ್ಬಿಡಿ ಅಳಿಯಂದ್ರೆ, ಬೇಗ ಬಂದ್ಬಿಡಿ. ಬರ್ತೀನಿ ಮಾವ. ಇಷ್ಟು ದಿನ ಕಳ್ಕೊಂಡಿದ್ದು ನಿಮ್ಮ ಪ್ರೀತಿನ ಮತ್ತೆ ಪಡ್ಕೊತೀನಿ. ನಾಳೆನೆ ಬರ್ತಾ ಇದ್ದೀನಿ. ಹುಷಾರು ಮಾವ. ವಿನುತನ್ ಚೆನ್ನಾಗಿ ನೋಡ್ತೀನಿ. ಸರಿ ಜೀವ. ಚಿಕ್ಕ ವಯಸ್ಸೆಲ್ಲ ಅಂತ ತಾತನ ಮನೇಲಿ ಇರ್ಬೇಕಾದ್ರೆ ನಾನ್ ನಿಮ್ಗೊಂದು ಲೆಟರ್ ಬರ್ತಿದ್ದೆ, ನೆನಪಿದ್ಯಾ? ವಾಸುದೇವ ಕೃಷ್ಣನ್ನ ಗೋಕುಲಕ್ಕೆ ಬಿಟ್ಟು ಬರ್ತಾನೆ. 14 ವರ್ಷ ಮಗ ಇಲ್ಲ ಅನ್ನೋ ನೋವನ್ನ ತಾನೊಬ್ನೇ ಅನುಭವಿಸ್ತಾನೆ. ಯಾಕಪ್ಪ ಬರೀ ನೀವೊಬ್ಬರೇ ಶಿಕ್ಷೆ ಅನುಭವಿಸ್ತೀರಾ? ಒಂದ್ಸಲ ನನ್ನ ಬಂದು ನೋಡ್ಕೊಂಡು ಹೋಗಿ ಅಂತ ಕೃಷ್ಣ ಅವರಪ್ಪನ ಕೇಳ್ಕೊಂಡಿದ್ದ. ನಾನು ಅವತ್ತು ಕೇಳ್ಕೊಂಡಿದ್ದೆ, ಇವತ್ತು ಕೇಳ್ಕೊತಿದ್ದೀನಪ್ಪ. ಇನ್ನು ಈ ಮಗಳ ಮೇಲೆ ಅನುಮಾನನ ನಿಮಗೆ? ನಿಮ್ಮ ಮಗಳು ಹುಚ್ಚಿ ಅಲ್ಲಪ್ಪ, ಹುಚ್ಚಿ ಅಲ್ಲ. ನಾನು ಚೆನ್ನಾಗೇ ಇದ್ದೀನಪ್ಪ. ಪ್ರತಾಪ್ ಫೋನ್ ಮಾಡಿ ನಿಮ್ಮ ಹತ್ರ ಮಾತಾಡಿದ್ಮೇಲೂ ಯಾಕಪ್ಪ ಇನ್ನು ಈ ಮಗಳ ಮೇಲೆ ಅನುಮಾನ ನಿಮಗೆ? ಪ್ಲೀಸಪ್ಪ, ಈಗೆಲ್ಲ ಮಾಡಬೇಡಿಯಪ್ಪ. ಪ್ರತಾಪ್ ಬರ್ತಾರಪ್ಪ, ಎಲ್ಲ ಸರಿ ಹೋಗುತ್ತೆ. ನಾನು ಹುಚ್ಚಿ ಅನ್ನೋ ಭಾವನೆ ಇನ್ನು ನಿಮ್ಮ ಮನಸ್ಸಲ್ಲಿದ್ರೆ ದಯವಿಟ್ಟು ತೆಗೆದು ಹಾಕಿಯಪ್ಪ. ಪ್ರತಾಪ್ ಬಂದ್ಮೇಲೆ ನನ್ನ ಜೀವನ, ಅಕ್ಕನ ಜೀವನ, ಎಲ್ಲರ ಜೀವನ ಸರಿ ಹೋಗುತ್ತಪ್ಪ. ನಾವೆಲ್ಲರೂ ಮುಂಚಿನ ತರನೇ ಖುಷಿ ಖುಷಿಯಾಗಿರ್ತೀವಪ್ಪ. ನಂಬಿಯಪ್ಪ. ಯಾಕಪ್ಪ, ಯಾಕಿನ್ನೂ ಈ ಗೊಂದಲ ನಿಮ್ಗೆ? ಇಲ್ಲಮ್ಮ, ಮಗಳನ್ನೇ ನಂದಿ ಇರೋ ಈ ಅಪ್ಪನ ಬುದ್ಧಿ ಮೇಲೆ ಅವನಿಗೆ ಬೇಸರ ಬಂದ್ಬಿಟ್ಟಿದೆ. ನಿನ್ನನ್ನು ಮರೆತು ಬಿಡಬೇಕು. ವಿನುತಾ ಅನ್ನೋ ಮಗಳೇ ನನಗಿಲ್ಲ, ಕಷ್ಟ ಅನುಭವಿಸೋದಕ್ಕೂ ಒಂದು ಮಿತಿ ಇದೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ನಿನ್ನ ಮನಸ್ಸನ್ನು ನೋಯಿಸ್ಬಿಟ್ಟೆ ತಂದೆ, ನೋಯಿಸ್ಬಿಟ್ಟಕ್ಕಂತ. ಆದ್ರೆ
ಈಗ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಾವೆಲ್ಲರೂ ಮತ್ತೆ ನಮ್ಮ ಬಾಳನ್ನು ಕಟ್ಕೊಳ್ತಾ ಇದ್ದೀವಲ್ಲ. ಅಪ್ಪ ಅಮ್ಮ ಕೆಟ್ಟದ್ ಮಾಡಿದ್ರೆ ಅದರಿಂದ ಮಕ್ಕಳಿಗೂ ಕೆಟ್ಟದಾಗುತ್ತೆ ಅಂತ ಇತ್ತಲ್ಲಪ್ಪ. ಆದ್ರೆ ನೀವು ಅಮ್ಮ ಕೆಟ್ಟದ್ ಮಾಡಿಲ್ಲಪ್ಪ. ನೀವಿಬ್ರು ಪುಣ್ಯವಂತರು. ಅದಕ್ಕೆ ಅಪ್ಪ, ಆ ಪುಣ್ಯದಿಂದನೇ ಪವಿತ್ರತಾ ವಾಪಸ್ ಬರ್ತಿರೋದು, ನನ್ನ ಅಕ್ಕನ ಜೀವನ ಸರಿ ಹೋಗ್ತಿರೋದು. ಅಳಬೇಡಿಪ್ಪ, ಸಮಾಧಾನ ಮಾಡ್ಕೊಳ್ಳಿ. ನಮ್ಮೆಲ್ಲರ ಜೀವನ ಸರಿ ಹೋಗ್ತಿದೆ. ನಾವೆಲ್ಲರೂ ಖುಷಿಯಾಗಿರ್ತೀವಪ್ಪ. ಇದೇ ಖುಷಿಗೇನು ಇಲ್ವಾ? ಹೌದಲ್ವಾ? ಸರಿ, ಯಾವ ಸಿನಿಮಾ ಹೀರೋಯಿನ್ ಮದುವೆ ಆಗಿಲ್ಲ? ಅಕ್ಕ ನಿನ್ ಗಂಡ ಹೆಂಗಿರಬೇಕು? ಅಪ್ಪ ನಿಮ್ಮಳ್ಯ ಹಾರ್ಕೊಂಡ್ ಬರ್ಬೇಕು. ಹಣ್ಣು ತರಬೇಕು. ನನ್ನ ಮಗುಗೆ ಸ್ವೆಟರ್ ತರಬೇಕು. ಅಕ್ಕ ನಿನ್ ಗಂಡ ಹೆಂಗಿರಬೇಕು? ಅಪ್ಪ ನಿಮ್ಮಳ್ಯ ಹಾರ್ಕೊಂಡ್ ಬರಬೇಕು. ಕಣ್ಣ, ನೀನ್ ನಗ್ನಗ್ತಾ ಇದೆಯಲ್ಲ, ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ನೀವು ಹೀಗೆ ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಪ್ರತಾಪ್ನ ಕೊಲೆ ಕೇಸ್ ವಿಚಾರವಾಗಿ ಕೆಲವೊಂದು ಮುಖ್ಯವಾದ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ಬೇಕು. ಮೊದಲಿಗೆ, ಅನ್ನೋದು ಬೆಳಕಿದ್ದಾಗೆ ಎಲ್ಲ ಕಡೆ ಇರ್ತದೆ. ಆದ್ರೆ ಸುಳ್ಳು ಮಿಣುಕು ಹುಳ ಇದ್ದಾಗೆ ಬರೀ ಮಳೆಗಾಲದಲ್ಲಿ ಮಾತ್ರ ಕಾಣ್ತದೆ. ಹಾಗೆ ನಮ್ಮ ಕೊಲೀಗ್ ಲಾಯರ್ ವಸುಂಧರಾ ಅವರು ಮಾರ್ಕೆಟ್ ಅಲ್ಲಿ ಹೆಗ್ಲು ಮೇಲೆ ಅಕ್ಕಿ ಮೂಟೆ ಹೊಸದಾಗೆ ಕೊಲೆ ಆರೋಪನ ಪಾಪ ಸತ್ಯ ಮತ್ತೆ ವಿನುತನ ಮೇಲೆ ಹೊರಿಸಿದ್ದಾರೆ. ಸತ್ಯ ಮತ್ತೆ ವಿನುತ ನಿರಪರಾಧಿಗಳು. ಅವರು ನಿರಪರಾಧಿಗಳು ಅಂತ ಪ್ರೂವ್ ಮಾಡಕ್ಕೆ ನನ್ನ ಹತ್ರ ಸಾಕ್ಷಿಗಳಿವೆ. ಆ ಸಾಕ್ಷಿನ ನಾನು ನಿಮ್ಮ ಮುಂದೆ ಇವತ್ತು ಪ್ರೆಸೆಂಟ್ ಮಾಡ್ತೀನಿ. ಆ ಸಾಕ್ಷಿ ಯಾವುದು ಅಂದ್ರೆ, ಸರ್, ನೀವು ಇನ್ಮೇಲೆ ಪ್ರತಾಪ್ ಕೊಲೆ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ತಾ ಇರೋದು. ಆ ಪ್ರತಾಪ್ ಕೊಲೆ ಕೇಸ್ ಫೈಲ್ ಎಲ್ಲೋ? ಅಲ್ಲೇ 3ನೇ ರ್ಯಾಕಲ್ಲಿದೆ. ನೋಡು, ತುಂಬಾ ಬೇಜಾರಲ್ಲಿದ್ದೀನಿ. ಕೋಪದಲ್ಲಿ ನೀನು ಹೊಡೆದ್ರು ಹೊಡಿಬೋದು. ಸೈಲೆಂಟ್ ಆಗಿದೆ. ಸರ್, ಇನ್ಸ್ಪೆಕ್ಟರ್ ನರೇಂದ್ರ ಗೌಡ ಅವರು ಇಲ್ವಾ? ಟ್ರಾನ್ಸ್ಫರ್ ಆಯ್ತಾ? ಏನಾಯ್ತು ಸರ್? ತೀರೋದ್ರು. ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು. ಪಾಪ, ತುಂಬಾ ಒಳ್ಳೆ ಮನುಷ್ಯ. ಕೋಪ ಇತ್ತು, ಹೊಡೆಯೋರು ಬಡಿಯೋರು. ಆದ್ರೂ ಸ್ಟ್ರಿಕ್ಟ್ ಆಫೀಸರ್. ತನಿಖೆ ಅಂತ ಬಂದ್ಮೇಲೆ ಹೊಡೆಯೋದು ಬಡಿಯೋದು ಎಲ್ಲ ಇದ್ದಿದ್ದೆ. ಪರವಾಗಿಲ್ಲ ಕಣಯ್ಯ, ಪೊಲೀಸ್ನವರು ಅಂದ್ರೆ ನಿನಗೂ ಕರಡೆ ಇದೆ. ನೀವೇನು ಮೇಸ್ತ್ರಿಗಳ ಸರ್? ಸರ್, ಒಂದು ಮಾತು. ಏನು? ಕೈ ಮುಗಿತೀನಿ ಸರ್, ಆಚೆ ಬಿಡಿ. ಫೋಟೋಗೆ ನಮಸ್ಕಾರ ಮಾಡ್ಕೊಂತ. ಎ ಪಿ ಸಿ, ಹೊರಗಡೆ ಬಿಡಿ ಇವನ್ನ.